ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಅನ್ನೋದು ಹೆಂಗಾಗ್ಬಿಟ್ಟದಂದ್ರೆ ಸುಮ್ಮನೆ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡೋದು. ನಿನಗೆ ಇಷ್ಟು ಜನ ಫಾಲೋವರ್ಸ್ ಅದಾರ, ನೀನು ಇಷ್ಟು ಜನ ಇನ್ಫ್ಲುಯೆನ್ಸ್ ಮಾಡ್ಬೋದು, ಇಷ್ಟು ಜನಕ್ಕೆ ನಿನ್ನ ಪ್ರಾಡಕ್ಟ್ನ ಅಡ್ವರ್ಟೈಸ್ ಮಾಡ್ಬೋದು, ದುಡಿಯೋದು. ಓಕೆ, ಸಿ ಇಟ್ ಈಸ್ ನಾಟ್ ಅ ಬ್ಯಾಡ್ ಥಿಂಗ್ ಟು ಅರ್ನ್, ಬಟ್ ಸೋಷಿಯಲ್ ಮೀಡಿಯಾ ಅಂದ್ಕೊಳ್ಳೇ ಬರೀ ಅರ್ನ್ ಮಾಡೋದು, ಬರೀ ಏನಂತಾರೆ, ಓಕೆ ಸಿ ಐ ಡೋಂಟ್ ವಾಂಟ್ ಟು ಗೋ ದೇರ್. ಬಟ್ ಸೊ ನಾನು ಏನು ಪ್ಲ್ಯಾನ್ ಮಾಡೀನಿ ಅಂತಂದರೆ, ಸಿ ನಾನು ಆ ಥರ ಮಾಡಬಾರ್ದು, ಈ ಥರ ಮಾಡಬಾರ್ದು, ಲೆಟ್ಸ್ ನಾಟ್ ಡಿಸ್ಕಸ್ ದಟ್ ಪಾರ್ಟ್. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನನಗನ್ಸಿದ್ದು, ಸಿ ನನ್ನ ಹತ್ರ ಒಂದು ಮೈಂಡ್ ಸೆಟ್ ಇರುತ್ತೆ. ಓಕೆ, ನನ್ನ ಮೈಂಡ್ ಸೆಟ್ಟಿಗೆ ಮ್ಯಾಚ್ ಆಗಲ್ಲ, ಅಥವಾ ನನ್ನ ಥಾಟ್ಸು ಕೇಳೋ ನಿಮ್ಮ ಥಾಟ್ಸು ಮ್ಯಾಚ್ ಆಗ್ತಿದೆನಾ ಅಂದರೆ ಸಿಮಿಲರ್ ಮೈಂಡ್ ಸೆಟ್ ಇರೋ ಅಂಥ ಒಂದು ಆಡಿಯನ್ಸ್ ಇರ್ಬೋದಾ. ಅಂದರೆ ಸಿ ನಾನು ಏನು ಥಿಂಕ್ ಮಾಡ್ತೀನಿ, ನನಗೇನು ಐಡಿಯಾ ಬರುತ್ತೆ, ನನಗೆ ಏನು ಅನಿಸುತ್ತೆ. ಸೊ ಲೆಟ್ಸ್ ಸೇ ಇವಾಗ ಸಿನಿಮಾ ಅಂದಾಗ ತುಂಬ ಜನಕ್ಕೆ ಫಿಲಿಮ್ ಇಷ್ಟ ಆಗ್ತಿರ್ಬೋದು, ಅದ್ರ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಲೈಕ್ ಆಗ್ತಿರುತ್ತೆ ಕೆಲವರಿಗೆ. ಇನ್ನೂ ಕೆಲವರಿಗೆ ಪಾಲಿಟಿಕ್ಸು ಹಿಂಗೆ ಯಾವ ಥರ ಇರುತ್ತೆ, ಈ ಥರ ಇರುತ್ತೆ, ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಸರಿ ಇದ್ದೀವಾ, ಕರೆಕ್ಟ್ ಇದ್ದೀವಾ, ಪ್ರಜಾಪ್ರಭುತ್ವ ಸರಿಯಾಗಿದೆಯಾ, ಕೆಲಸ ಮಾಡ್ತಿದೆಯಾ, ಈ ಥರ ಡಿಸ್ಕಷನ್ನು ಇಂಟ್ರೆಸ್ಟು ಅವ್ರಿಗಿರುತ್ತೆ. ಕೆಲವರು ಸ್ಪೋರ್ಟ್ಸು, ಕೆಲವರು ಎಂಟರ್ಟೈನ್ಮೆಂಟು, ಕೆಲವರು ಜಸ್ಟ್ ಲೈಕ್ ಸೀರೀಸ್ ಆಫ್ ಡಿಫ್ರೆಂಟ್ ಒಬ್ಬೊಬ್ಬರಿಗೆ ಡಿಫ್ರೆಂಟು ಅಥವಾ ಮೇಜರ್ ಆಗಿರೋ ಒಂದು 2-3 ಪ್ಲ್ಯಾಟ್ಫಾರ್ಮ್ ಹೇಳಿದಷ್ಟೇ. ಸೊ ಇದೆಲ್ಲದನ್ನು ಹೊರತುಪಡಿಸಿ ಯಾವುದೇ ಬುಕ್ಕಲ್ಲಿರೋದು, ಯಾವುದೇ ಒಂದು ಏನಂತಾರೆ ಫಿಲಿಮಲ್ಲಿ, ಯಾವುದೇ ಒಂದು ನಿಜ ಜೀವನದ ಘಟನೆಗಳಲ್ಲಿ ಆಗಿರತಕ್ಕಂಥ ಕೆಲವು ಒಂದು ಏನಂತಾರೆ, ಯಾಕಂದ್ರೆ ಕ್ಯಾಮರಾ ಕಣ್ಣಿಗೆ ಹಿಡ್ಕೊಂಡು ಕೂಡಲೇ ಮಾತುಗಳೇ ಬರೋಕ್ಕಲ್ಲ, ತಲೆಗೆ ನೋಡಿದ್ರೆ ಥಾಟ್ಸ್ಗಳು ಟಕ್ 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 ಓಡ್ತಿರ್ತಾವೆ. ಯಾವಾಗ ಹಿಂಗೆ ಎಕ್ಸ್ಪ್ಲೇನ್ ಮಾಡೋಣ, ಯಾರಿಗೇನೋ ಒಬ್ರಿಗೆ ಹೇಳೋಣ ಅಂತಂದಾಗ ಬಗಲಾಗಿರೋ ಫ್ರೆಂಡ್ಸ್ಗಳಿಗೆ ಟಕ್ 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 ಹೇಳ್ಬಿಡ್ತು, ಅವನು ಹ್ಞೂ ಅಂತಿರ್ತಾರೆ. ಯಾವಾಗ ಈ ಕ್ಯಾಮ್ರಾ ಮುಂದೆ ಬಂದು ನಿಂತ ಕೂಡಲೇ ಹಿಂಗೆ ಸ್ಟಾರ್ಟ್ ಆಗ್ಬಿಡ್ತದೆ. ಸೊ ನಾನು ಏನು ಅನ್ಕೊಳಕತ್ತೀನಿ ಅಂತಂದರೆ, ನಮಗೆ ಅನಿಸೋ ಥಾಟು ಲೆಟ್ಸ್ ಸೇ ಡೈಲಿ ಈಗ ಆಫೀಸ್ಗೆ ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಸ್ನಾನ ಮಾಡ್ತಿರ್ಬೇಕಾದ್ರೆ, ಬೈಕ್ ಓಡಿಸ್ತಿರ್ಬೇಕಾದ್ರೆ, ಟ್ರಾಫಿಕ್ನ ಸಿಗಿದ್ದಾಗ ಏನೋ ಒಂದು ಥಾಟ್ ಬರ್ತಿರ್ತಾವೆ, ಸುಮ್ಮನೆ ಒಂದೊಂದು ಸಡನ್ನಾಗಿ ಥಾಟ್ಸು, ಅವು ನಮಗಾಗಿ ಬಂದಿರ್ತಾವೆ. ಸ್ಪೆಷಲಿ ಈ ಥರದ್ದು ಥಿಂಕ್ ಮಾಡ್ಬೋದಾ. ಸೊ ನಮ್ಮ ಥಾಟ್ಸು ಆ ಟೈಮಲ್ಲಿ ಬಂದಿರ್ತಕ್ಕಂಥ ನಮ್ಮ ಥಿಂಕಿಂಗು ಬೇರೆಯವ್ರಿಗೂ ಬಂದಿರ್ತಾವ. ಬೇರೆಯವ್ರಿಗೂ ನನಗೆ ನನ್ನ ಅನಿಸಿಕೆ ಪ್ರಕಾರ ಆಫ್ಕೋರ್ಸ್ 143 ಕೋಟಿ ಜನಸಂಖ್ಯೆದಾಗ ಸಿಮಿಲರ್ ಥಿಂಕಿಂಗು, ಸಿಮಿಲರ್ ಥಾಟು ಈಗ ಎಷ್ಟೋ ಜನಕ್ಕೆ ಬಂದಿರ್ತಾವ, ನನಗೆ ಬರೋಲ್ಲ ಅಂತ ಹೇಳಲ್ಲ. ಸೊ ಆ ಥರ ಮೈಂಡ್ ಸೆಟ್ ಇರೋರ್ದು ಒಂದು ಕಮ್ಯುನಿಟಿ ಮಾಡೋದು. ಈಗ ಲೆಟ್ಸೇ ಈಗ ನನ್ನ ಹತ್ರ ಒಂದು ಐಡಿಯಾ ಇದೆ, ಆ ಐಡಿಯಾ ಎಲ್ರಿಗೂ ಲೈಕ್ ಆಗಲ್ಲ, ಬಟ್ ಕೆಲವರಿಗೆ ಮಾತ್ರ, ಸೇಮ್ ಲೆವೆಲ್ ಆಫ್ ಮೈಂಡ್ ಸೆಟ್ ಇದ್ದವ್ರಿಗೆ ಮಾತ್ರ, ಅಂದರೆ ಮೈಂಡ್ ಸೆಟ್ ಬೇರೆ ಲೆವೆಲ್ ಐತಂತಲ್ಲ, ಇಲ್ಲಿರ್ಬೋದು. ಸೊ ಸಿಮಿಲರ್ ಮೈಂಡ್ ಸೆಟ್ ಇರೋಂಥವ್ರು, ಸಿಮಿಲರ್ ಎಜುಕೇಷನ್, ಸಿಮಿಲರ್ ನಾಲೆಡ್ಜ್ ಗ್ಯಾದರ್ ಮಾಡಿದವರು. ಸೊ ಅಂಥ ಜನ ನಾವೆಲ್ಲ ಸೇರಿಬಿಟ್ಟು ಒಂದು ಟೀಮ್ ಫಾರ್ಮ್ ಮಾಡಿದಾಗ, ಲೆಟ್ಸೇ ನೀವು ಇನ್ಸ್ಟಾಗ್ರಾಮ್ ಫಾಲೋ ಆಗ್ತಿದ್ದಾರಂದರೆ ನೀವು ಫಾಲೋವರ್ಸು, ನಾನು ಲೀಡ್ ಮಾಡ್ತಿದ್ದೀನಿ ಅಲ್ಲ. ಸೊ ಈ ಥರ ಕಾನ್ಸೆಪ್ಟ್ ಬೇಡ. ನಾವು ಯಾವ ಥರ ಕಾನ್ಸೆಪ್ಟ್ ಮಾಡೋದಂದರೆ, ಎಲ್ಲರೂ ಡಿಸ್ಕಸ್ ಮಾಡೋಂಥ ಒಂದು ಪ್ಲ್ಯಾಟ್ಫಾರ್ಮ್, ಕಾಮೆಂಟಲ್ಲಿ ಇಲ್ಲಾಂದರೆ ಹೊರಗಡೆ ಸಿಕ್ಕಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಮಗೇನು ಅನ್ಸುತ್ತೆ ನೋಡೋಣ, ನಮ್ಮ ಕಾಂಟ್ರಿಬ್ಯೂಟ್ ಏನು, ನಮ್ಮ ಕಾಂಟ್ರಿಬ್ಯೂಟ್ ಈ ಸೊಸೈಟಿಗೇನು,
ರಾಜ್ಯಕ್ಕೇನು, ದೇಶಕ್ಕೇನು, ನಮ್ಮ ಪರ್ಸ್ನಲ್ ಲೈಫಿಗೇನು, ನಾವು ಏನು ಮಾಡ್ತಿದ್ದೀವಿ, ಸೊ ನಾವು ಇರೋದೇ ಕರೆಕ್ಟಾ. ಸೊ ನನಗೆ ಸಡನ್ನಾಗಿ ಅನ್ಕೊಂಡಾಗ ಈ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಒಂದು ಪ್ಲಾಕಾರ್ಡ್ ಬೋರ್ಡ್ ಕಾಣುತ್ತೆ, ನೀವು ಇಲ್ಲಿದ್ದೀರಿ, ಯು ಆರ್ ಹಿಯರ್. ಈ ಥರ ಹೋಗಿ ಮೇಲೆ ಹೋಗ್ಬೇಕಾದ್ರೆ ಈ ಥರ, ಈ ಪ್ಲಾಟ್ಫಾರ್ಮ್ಗೆ ಹೋಗುವಾಗ ಈ ಥರ ಬರುತ್ತಲ್ಲ. ಸಡನ್ನಾಗಿ ನನಗೆ ನೆನಪಾಯಿತು, ನೀವು ಇಲ್ಲಿದ್ದೀರಿ. ಇಲ್ಲಿ ಅಂದರೆ ಆ್ಯಸ್ ಎ ದೇಶ ಅಂತಂದಾಗ ನಮ್ಮ ದೇಶ ಎಲ್ಲಿದೆ ಅಂದರೆ ಮ್ಯಾಪ್ನಾಗಲ್ಲ, ಯಾವ ಸ್ಥಾನದಲ್ಲಿದೆ, ಡಿಫ್ರೆಂಟ್ ಆಸ್ಪೆಕ್ಟಲ್ಲಿ ಯಾವ ಸ್ಥಾನದಲ್ಲಿ ನಮ್ಮ ದೇಶ ಇದೆ. ಸೊ ರ್ಯಾಂಕಿಂಗ್ ಅಂತಾರಲ್ಲ, ಇವಾಗ ಹುಡುಗರು ಎಕ್ಸಾಮ್ ಬರ್ತಿರ್ತಾರೆ, ಸಿ ಇ ಟಿ ಎಕ್ಸಾಮು, ಪಿ ಜಿ ಸಿ ಇ ಟಿ ಎಕ್ಸಾಮು, ಆ ಎಕ್ಸಾಮು, ಈ ಜಿ ಎಕ್ಸಾಮ್ ಬರ್ತಿರ್ತಾರೆ, ರ್ಯಾಂಕಿಂಗ್ ಬರ್ತಿರುತ್ತೆ. ಇಷ್ಟು ರ್ಯಾಂಕ್ನ ಬಂದು ಚೆನ್ನಾಗಿ ಓದಬೇಕು, ರ್ಯಾಂಕ್ ತರಬೇಕು, ಇಷ್ಟು ಬಗ್ಗೆ ಕನ್ಸನ್ನು ನಮ್ಮ ಮನೆಯವರು, ನಮ್ಮ ಫ್ರೆಂಡ್ಸು, ನಮ್ಮ ಸರೌಂಡಿಂಗು ರ್ಯಾಂಕಿಂಗ್ ಬಗ್ಗೆ ಇಷ್ಟು ಥಿಂಕ್ ಮಾಡ್ತಿರ್ತೀವಿ. ನಮ್ಮ ದೇಶ ಡಿಫ್ರೆಂಟ್ ಆಸ್ಪೆಕ್ಟ್ನಾಗ ಯಾವ ರ್ಯಾಂಕಿನಾಗೈತೆ, ಯಾವ ಸ್ಥಾನದಾಗೈತೆ, ಸೊ ಅದು ಎಲ್ರಿಗೂ ಗೊತ್ತಿರ್ಬೇಕು ಅನ್ನೋದು ನನ್ನ ಥಿಂಕು. ಅಂದರೆ ಗೊತ್ತಿರ್ಬೇಕಂದ್ರೆ ಗೊತ್ತೇ ಇರಬೇಕು ಅಲ್ಲ, ಜಸ್ಟ್ ಒಂದು ಲೈಕ್ ಬೋರ್ ಬಂದ ಡಿಸ್ಕಸ್ ಮಾಡೋಕ್ಕಾಗಲಿ, ಓಕೆ ನಾವು ಎಲ್ಲಿದ್ದೀವಿ, ಆ ಸ್ಟ್ಯಾಂಡರ್ಡ್ನಾಗ ಇದ್ದೀವಿ, ಬೇರೆ ಕಂಪೇರ್ ಮಾಡಿದ್ರೆ ಎಷ್ಟು ಸ್ಟ್ಯಾಂಡರ್ಡ್ ಆಗಿದ್ದೀವಿ. ಈಗ ನಮ್ಮ ಮನೆ ಇರುತ್ತೆ, ಪಕ್ಕದ ಮನೆಯವ್ರನ್ನ ಕಂಪೇರ್ ಮಾಡಿಬಿಡ್ತೀವಿ ನಾವು. ಓಕೆ ಅವರು ಅಷ್ಟದಾರ, ನಾವು ಇಷ್ಟದೀವಿ, ಆಸ್ತಿದಾಗಲಿ, ಹೆಲ್ತ್ನಾಗಲಿ, ಫಿಸಿಕಲ್ ಆಗಿ ಇಷ್ಟು ಗೊತ್ತಾಗುತ್ತೆ. ಅವರು ಒಳಗಡೆ ಎಷ್ಟು ಶಾಂತಿಯಿಂದ ನೆಮ್ಮದಿಯಿಂದ ಇದ್ದಾರ, ಅದು ಸ್ವಲ್ಪ ಡೆಪ್ತಾಗಿ ಹೋದರೆ ಅದು ಗೊತ್ತಾಗ್ಬೋದು. ಬಟ್ ಆ್ಯಸ್ ಎ ರಾಜ್ಯ, ನಮ್ಮ ರಾಜ್ಯ ಅಥವಾ ನಮ್ಮ ಸರೌಂಡಿಂಗ್ ಸೊಸೈಟಿ ಬೇರೆ ಸೊಸೈಟಿಗಿಂತ, ಬೇರೆ ರಾಜ್ಯಕ್ಕಿಂತ ಎಷ್ಟು ಹಿಂದೆ ಇದೆ ಅಥವಾ ಎಷ್ಟು ಮುಂದೆ ಇದೆ, ನಾವು ಕರೆಕ್ಟ್ ಟ್ರ್ಯಾಕಲ್ಲಿ ಇದ್ದೀವಾ ಇಲ್ಲ, ಅಥವಾ ನಮ್ಮ ದೇಶ ಅಂತ ಅಂದ್ಕೊಂಡ್ರೆ ಬೇರೆ ದೇಶಗಳಿಗೆ ಅವರು ಕೆಲವರು ಆಳಲ್ಪಡಿಸ್ಕೊಳ್ತಿರ್ತಾರೆ. ಕೆಲವರಲ್ಲಿ ಪ್ರಜಾಪ್ರಭುತ್ವ ಇರುತ್ತೆ, ಕೆಲವರಲ್ಲಿ ರಾಜನೀತಿನೇ ಇರ್ಬೋದು. ಸೊ ಅವ್ರದ್ದು ಹೆಂಗೆ, ಕೆಲವರು ಡಿಕ್ಟೇಟರ್ಶಿಪ್ ಅಂತಾರಲ್ಲ ಆ ಥರ ಇರ್ಬೋದು. ಯಾವುದು ವರ್ಕೌಟ್ ಆಗತೈತೆ, ಯಾವುದು ವರ್ಕೌಟ್ ಆಗೋದು. ಸೊ ನಾವು ಪೊಲಿಟಿಕಲ್ಲಿ ಹೋದ್ರೂ ಇವ್ರ ಪಾರ್ಟಿ ಅವ್ರ ಪಾರ್ಟಿ ಆ ಥರ ಅಲ್ಲ. ಯಾವುದೇ ಪಾರ್ಟಿ ಬಂದ್ರೂ ನನ್ನ ಅನಿಸಿಕೆ ಪ್ರಕಾರ ನಾವು ಓಟ್ ಹಾಕ್ತೀವಲ್ಲ ಅಲ್ಲೇ ತನ ಅಷ್ಟೇ ನಮ್ಮ ಕೈಯಾಗಿರೋದು. ಓಟ್ ಹಾಕಿದ ಮೇಲೆ ಆ್ಯಕ್ಚುಲಿ ಇರಬೇಕು, ನಿಮ್ಮ ಕೈಯಾಗ ಪವರ್ ಇರಬೇಕು, ಕೇಳ ಅಧಿಕಾರ ಎಲ್ಲ ಇರ್ತದೆ. ಬಟ್ ಆ ಸಿಸ್ಟಮ್ಮು ಆ ಥರ ನಮ್ಮ ಆಸೆ ಪಟ್ಟಂಗೆ ನಾವು ಅನ್ಕೊಂಡಂಗೆ ಆ ಸಿಸ್ಟಮ್ ಇರೋಂಗಿಲ್ಲ. ಏನಾದ್ರು ಕೇಳ್ಬೇಕಂದ್ರೆ ಮತ್ತೆ ರೋಡ್ಗೆ ಇಳಬೇಕು, ಸ್ಟ್ರೈಕೇ ಮಾಡಬೇಕು. ಜಸ್ಟ್ ನಾರ್ಮಲ್ ಜನ ಬೆಂಬಲಗಳನ್ನ ಪಡೆದು ಗೆದ್ದಿರ್ತಕ್ಕಂಥ ನಾಯಕರು ಏನಾದ್ರು ಇರೋದಲ್ಲ, ಸೊ ಅವ್ರು ಕೇರ್ ಮಾಡಲ್ಲ ಅಂತ ನನ್ನ ಅನಿಸಿಕೆ ಪ್ರಕಾರ. ಅಂದರೆ ಜಸ್ಟ್ ಲೈಕ್ ಈಗ ನಿಮ್ಮ ಮನೆ ಊಟ ಮಾಡ್ಬೇಕಾದ್ರೆ ಸಡನ್ನಾಗಿ ಒಂದು ಜಿರಳೆ ಹೋಯ್ತು, ಓಕೆ ನಾಳೆ ಕ್ಲೀನ್ ಮಾಡ್ಬೇಕು. ಎಷ್ಟು ನೀನು ಕೆಲವು ಚಿಕ್ಕ ಪುಟ್ಟ ಕ್ರಿಮಿಕೀಟಗಳನ್ನು ಇಗ್ನೋರ್ ಮಾಡ್ತಿಲ್ಲ, ಇದೇ ಕಾನ್ಸೆಪ್ಟ್ನಾಗ ದೊಡ್ಡ ಹೈ ಲೆವೆಲ್ ಇರೋರು, ದೊಡ್ಡ ಪವರ್ನಲ್ಲಿರೋರು ಜನಸಾಮಾನ್ಯರನ್ನ ಅಷ್ಟೇ ಕೇರ್ ಮಾಡ್ತಾರೆ. ಜಸ್ಟ್ ಒಂದು ಪ್ರಜಾಪ್ರಭುತ್ವ ಅನ್ನೋ ಒಂದು ಕಾನ್ಸೆಪ್ಟ್ನಾಗ ನಿನ್ನ ಹತ್ರ ಒಂದು ವೋಟ್ ಇದೆ, ಮತ ಅನ್ನುವ ಅಧಿಕಾರ ಇದೆ ಅಂದರೆ ಅದು ಅಧಿಕಾರನ ಹಸ್ತಾಂತರ ಮಾಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ಐತಲ್ಲ, ಅದಕ್ಕೋಸ್ಕರ ಅಷ್ಟೇ ಕೆಲವು ಸಡನ್ನಾಗಿ ಥಿಂಕ್ ಮಾಡಿದಾಗ ಹೌದಾ ಓಕೆ ಈಕ್ವಾಲಿಟಿ ಅಂದರೆ ಇದೇನಾ, ಎಲ್ರಿಗೂ ಒಂದೊಂದು ಓಟ್ ಕೊಡ್ತಾರಲ್ಲ ಇದೇನಾ ಓಟು. ಲೆಟ್ಸೆ ಈಗ ಒಂದು 100 ಓಟ್ ಅದಾವಂತ, 100 ಓಟ್ನಾಗ ಈ ಓಟಿನ ಮಹತ್ವ, ಈ ಓಟ್ ತಗೊಂಡು ಅವ್ನ ರಾಜ್ಯನ ಆಳಿ ಅದನ್ನ ಬೆಳೆಸ್ತಾನ ಅನ್ಕೊಂಡು ಎಷ್ಟು ಜನ ಅನ್ಕೊಂಡಿರ್ತಾರ. ನಮಗೆ ಯಾಕೆ ಬೇಕು, ಒಂದು 5 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಬರ್ತಾವಂತ ಎಲೆಕ್ಷನ್ ಬರ್ತಾವ, ನಾವು ಓದ್ತೀವಿ. ನಮ್ಮ ಮನೆಯವ್ರು ಹೇಳಿದ್ರು, ನನ್ನ ಗಂಡ ಹೇಳಿದ, ನನ್ನ ಹೆಂಡತಿ ಹೇಳಿದ್ರು, ನನ್ನ ಫ್ರೆಂಡ್ ಹೇಳ್ದ, ಇಲ್ಲ ಸೋಷಿಯಲ್ ಮೀಡಿಯಾದಾಗ ಏನೋ ಬರೋಕದೈತೆ ಅದು ಇದು ಅಂತೇಳಿ ಹೋಗಿ ಓಟ್ ಹಾಕೋರಿದ್ದಾರ. ಇಲ್ಲ ಇದು ಇಷ್ಟಪ್ಪ ನೋಡಪ್ಪ, ನನಗೆ ಒಂದು ಓಟಿಗೆ ಇಷ್ಟ ಐತೆ, ನಮ್ಮ ಮನೆಗೆ ಒಂದು 5 ಓಟ್ ಅದಾವ, ಒಂದು 2 ಸಾವಿರ ಅನ್ಕೊಂಡ್ರೆ ಕೂಡ ಒಂದು 10 ಸಾವಿರ ಕೊಡು. ಸೊ ಈ ಥರ ಅನ್ಕೊಂಡವರೇ ಇರ್ತಾರೆ. ಅದು ಜಸ್ಟ್ ಲೈಕ್ ಇದು ಈಗ ನಾವು ಓಟನ್ನು ಮಾರ್ಕೆಟ್ ಮೇಲೆ ನಮಗೆಷ್ಟು ರೈಟ್ಸ್ ಇರುತ್ತೆ ಏನಾದರೂ ಕೇಳೋಕೆ. ಅಂದರೆ ಕೆಲವು ಟೈಮು ಓಕೆ ದುಡ್ಡು ಇಸ್ಕೊಂಡು ಓಟ್ ಹಾಕು, ಅವ್ರಿಗಿದ್ರೇನು ಮಾಡೋದದೇ, ಇಸ್ಗಳನ್ನ ಇಸ್ಕೊಂಬಿಡೋಣ ಅನ್ನೋದೇ ಮೈಂಡ್ ಸೆಟ್ ಕರೆಕ್ಟಾ?
ಇಲ್ಲ ಇದರಿಂದ ಇದಾಗುತ್ತೆ, ಏನಾದರೂ ಚೇಂಜ್ ಆಗ್ಬೋದು, ನಾವು ದುಡ್ಡು ಇಸ್ಕೊಂಡ್ಲಿ ಇದ್ದೇ ಇದ್ರಿ, ನಿನಗೆ ಅನಿಸಿದ್ದಕ್ಕೆ ನೀನು ಆಗೈತೆ ಅಂದರೆ ಪೋಲಿಂಗ್ ಅನ್ನೋದು ಸೀಕ್ರೆಟು, ನೀನು ಯಾರಿಗೂ ಹೇಳಂಗಿಲ್ಲ, ನೀನು ಯಾರಿಗೂ ನೋಡೋಂಗಿಲ್ಲ, ಸಿ ಸಿ ಕ್ಯಾಮರಾ ಇರೋಂಗಿಲ್ಲ, ಯಾರು ನೋಡೋಂಗಿಲ್ಲ, ನಿನ್ನ ಮನಸ್ಸಾಕ್ಷಿಗೆ ಅಷ್ಟೇ ಗೊತ್ತಿರುತ್ತೆ ನೀನು ಓಟ್ ಹಾಕ್ತಿರೋದು, ನೀನು ರೊಕ್ಕ ತಗೊಂಡ್ರೆಷ್ಟು ಬಿಟ್ಟರೆಷ್ಟು, ನಿನಗೆ ಬೇಕಿರೋರಿಗೆ ಓಟ್ ಹಾಕ್ತಿದ್ದಿ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಕರೆಕ್ಟಾಗಿ ಓಟ್ ಹಾಕ್ತಿದ್ದ. ಒಬ್ಬೊಬ್ಬರಿಗೆ ಒಂದೊಂದು ಕರೆಕ್ಟಾಗಿರುತ್ತೆ. ಕೆಲವರಿಗೆ ಇಲ್ಲ ಇವ್ರಿಗೆ ಓಟ್ ಹಾಕಿದರೆ ಅಭಿವೃದ್ಧಿ ಆಗ್ಬೋದು, ಅದಾಗ್ಬೋದು, ಇದಾಗ್ಬೋದು ಅಂತ ಒಂದು. ಇನ್ನೊಬ್ರಿಗೆ ಅಭಿವೃದ್ಧಿ ತಾಂಡ್ ನಾವೇನು ಮಾಡೋಣಪ್ಪ, ನಮಗೆ ಇಷ್ಟು ರೊಕ್ಕ ಕೊಡ್ತಾರ, ನಾವು ಅವ್ರಿಗೆ ಹಾಕೋಣ ಅಷ್ಟೇ. ಸಂಬಂಧ ಇಲ್ಲ ನಮಗೆ. ಪ್ರಪಂಚ ನಮಗೆ ಅವೆಲ್ಲ ಬೇಕಿಲ್ಲ, ಸಿಂಪಲ್ ಕೊಟ್ಟು ತಗೊಳ್ಳೋದು, ಇಷ್ಟೇ ಸಿಂಪಲ್ ಆಗಿರ್ತಾರೆ. ಇನ್ನು ಕೆಲವರು ನೋಡಪ್ಪ ಇವರು ನಮ್ಮ ಕಮ್ಯುನಿಟಿಗೆ ಇಷ್ಟು ಕೊಡ್ತಾರೆ, ಇವ್ರು ಬಂದರೆ ಇಷ್ಟು ಅಡ್ವಾಂಟೇಜ್ ಐತೆ, ಇವ್ರು ಬಂದರೆ ಏನಿಲ್ಲ, ಇದಕ್ಕೆ ಹಾಕೊಂಡು ಇವರಿಗೆ ಅಂಬ ಒಂದು ಕಾನ್ಸೆಪ್ಟಾಗಿರ್ತಾರೆ. ಇನ್ನೂ ಕೆಲವರು ಓಕೆ ನಮ್ಮ ಇವ್ರು ಬಂದ್ರಿಗೆ, ನಮ್ಮ ಮಠಗಳಿಗೆ, ನಮ್ಮ ದೇವಸ್ಥಾನಗಳಿಗೆ, ನಮ್ಮ ಮಸೀದಿಗಳಿಗೆ, ಸೊ ಈ ಥರ ಡಿಫ್ರೆಂಟ್ ಅವ್ರವ್ರದ್ದು ಒಂದು ಆಯಾಮಗಳು, ಅವ್ರವ್ರದ್ದೊಂದು ಲೆಕ್ಕಾಚಾರದಾಗ ಅಷ್ಟೇ ಇರ್ತಾರೋ ಹೊರತು ಅಭಿವೃದ್ಧಿ ಅಂದರೆ ಏನು, ಏನೇನು ಮಾಡಬಹುದು. ಒಬ್ಬ ಅಧಿಕಾರಿ ಒಂದು ಜನಾದೇಶದ ಮೇಲೆ ಗೆದ್ದಂತಹ ಎಮ್ ಎಲ್ ಎ, ಎಂ ಪಿ, ಅವ್ರಿಗೆ ಅಧಿಕಾರಗಳೇನಿದಾವ, ಅಧಿಕಾರಗಳಷ್ಟೇ ಇದಾವ, ಇಲ್ಲ ಅವರಿಗೆ ಕರ್ತವ್ಯಗಳು ಕೂಡ ಇದಾವ, ಅವ್ರಿಗೆ ಎಷ್ಟು ಸ್ಯಾಲ್ರಿ ಕೊಟ್ಟು ಸಾಕ್ತಾರ, ಅವ್ರಿಗೆ ಇಲ್ಲಿಂದ ಸ್ಯಾಲ್ರಿ ಬರುತ್ತೆ, ಅವರ ರೆಸ್ಪಾನ್ಸಿಬಿಲಿಟಿ ಏನು, ಅವ್ರು ಮಾಡಲಿಲ್ಲ ಅಂದರೆ ಏನಾಗುತ್ತೆ. ಈಗ ಸಾಮಾನ್ಯವಾಗಿ ನೀವು ಒಂದು 20-30 ಸಾವಿರ ಸ್ಯಾಲ್ರಿಗೆ ಹೋದರೆ 9 ತಾಸು ಕೆಲಸ ಮಾಡಿ 1 ತಾಸು ಬ್ರೇಕ್ ತಗೊಂಡಿರ್ತೀವಿ, ಇನ್ನೊಂದು ತಾಸು ಇದು ಮಾಡೋಣ, ಇಲ್ಲ ಸಿಕ್ಲಿ ತಗೊಳ್ಳೋಣ, ಇಲ್ಲ ಏನಾರ ಮಾಡೋಣ ಅಂತಂದರೆ ಯಾಕಪ್ಪ ಏನು ಮಾಡ್ತೀಯಪ್ಪ ಅಂತ ಕೇಳೋ ಒಂದು ಮ್ಯಾನೇಜರ್ ಇರ್ತಾನೆ, ಇಲ್ಲ ಟಿ ಎಲ್ ಇರ್ತಾನೆ. ಒಂದು ಸಣ್ಣದು ಆರ್ಗನೈಸೇಷನ್. ಇಷ್ಟು ದೊಡ್ಡ ರಾಜ್ಯನ ಇಲ್ಲ ದೇಶನ ಆಳಿದ್ರೆ ಒಂದು ಸ್ಟ್ರಕ್ಚರ್ಡ್ ಐತಾ, ಅವರಿಗೆ ಅಟೆಂಡೆನ್ಸ್ ಪಾಲಿಸಿ ಇದಾವ, ಮತ್ತು ಅವರು ಮಾಡಲಿಲ್ಲ ಅಂದರೆ ಏನು. ಈಗ ಚಿಕ್ಕದಾಗಿ ನಮಗೊಂದು ಆಫೀಸಲ್ಲಿ ಟಾರ್ಗೆಟ್ ಕೊಟ್ಟಿರ್ತಾರೆ, ಅದನ್ನು ನಾವು ಮಾಡಬೇಕು. ಮಾಡಿಲ್ಲ ಅಂತಂದರೆ ನಮ್ಮ ಒಂದು ಅಬ್ಸರ್ವೇಷನ್ ಇಡ್ತಾರೆ, PIP ಅಂತಾರೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್ ಅಂತಾರೆ. ಅವಾಗಲೂ ನೀನು ವರ್ಕೌಟ್ ಆಗಿಲ್ಲ ಅಂದರೆ ಕಿತ್ತೊಗಿತಾರೆ. ಸೊ ಇದಾದರೆ ಓಕೆ, ಏನಾದರೂ ಮಾಡಬೇಕು ಅಂತ ಅವನು ಸ್ವಲ್ಪ ಕಷ್ಟಪಟ್ಟಿರ್ತಾನೋ, ಏನೋ ಅವ್ನು ಮಾಡ್ತಾನೋ, ಜಾಬ್ ಉಳಿಸ್ಕೋಬೇಕು ಅಂತಂದ್ರೆ ಅವನು ಏನೋ ಕಷ್ಟಪಡ್ತಾನ, ಇಲ್ಲ ಅಂತಂದ್ರೆ ಬಿಡ್ತಾನ. ಇಲ್ಲಿ ಎಲ್ಲ MLA ಗಳು, MP ಗಳು ಎಲ್ರಿಗೂ ಸ್ಯಾಲ್ರಿ ಬರುತ್ತೆ, ಎಲ್ಲರಿಗೂ ಬರ್ತೈತೆ, ಬಟ್ ಅವ್ರಿಗೆ ಯಾರು ನೋಡ್ತಾರೆ, ಅವ್ರು ಕೆಲಸ ಮಾಡಿಲ್ಲ ಅಂತಂದರೆ ಯಾರಿಗೆ ಕಂಪ್ಲೇಂಟ್ ಕೊಡಬೇಕು, ಯಾರು ಕಂಪ್ಲೇಂಟ್ ಕೊಡಬೇಕು, ಆ ಕಂಪ್ಲೇಂಟ್ ತಗೊಂಬೋರು ಯಾರು, ಅವ್ರು ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತಂದರೆ ತೆಗೆದು ಯಾರು, ಅವ್ರು ನೋಡ್ಕೊಳ್ಳೋದು ಯಾರು. ಅಂದರೆ ಒಂದು ಸಲ ಓಟ್ ಹಾಕಿದ ಮೇಲೆ 5 ವರ್ಷ ಲಾಕ್. ಇಷ್ಟೇನಾ? ಏನಾದರೂ ಕಾನ್ಸೆಪ್ಟು, ಪ್ರಾಸೆಸ್ಸು ಏನಾದರೂ ಇದಾವ ಇದ್ರೆ ನಮಗೆ ಗೊತ್ತಿಲ್ಲ. ಅಂದರೆ ಗೊತ್ತಾದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ತಿಳ್ಕೊಂಡು ಸ್ವಲ್ಪ. ಅಂದರೆ ನನ್ನ ಪ್ರಕಾರ ನಮ್ಮದು ಕೂಡ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಇದೆ ಅಂತ ನನಗನ್ನಿಸುತ್ತೆ. ಸೊ ಇದೇ ಮೆಂಟಾಲಿಟಿ ಅಲ್ಲ. ಸೊ ಈ ಥರ ಎಲ್ಲ ರಂಗದಲ್ಲೂ ಒಂದೊಂದು ಕಾನ್ಸೆಪ್ಟು. ಲೆಟ್ಸೆ ಏನು ಬೇಕಾದ್ರೆ ಮಾತಾಡ್ಬೋದು ನಾವು. ಲೆಟ್ಸೆ ಎಜುಕೇಷನ್ ಬಗ್ಗೆ ಮಾತಾಡಿದಾಗ, ಈಗ ನಾವು ಸ್ಕೂಲಲ್ಲಿ ಓದಿದ್ವಿ, ನಾವು ಎಲ್ಲ ಆಟ ಆಡ್ಕೊಂಡು ಬೆಳ್ಕೊಂಡು ಬಂದ್ವಿ. ನಾವು ಓದಬೇಕಾದ್ರೆ, ಸ್ಕೂಲ್ ಓದ್ಬೇಕಾದ್ರೆ ನೆಕ್ಸ್ಟ್ ಕೆರಿಯರ್ ಏನು ಎತ್ತ ಏನು ತಲೆ ಕೆಡಿಸ್ಕೊಂಡಿಲ್ಲ. ಈಗಿನ ಹುಡುಗರು ಎಷ್ಟು ಹುಷಾರಾದ್ರೆ ನಾನೇನು ಮಾಡ್ಬೇಕು ಅಂತ ಓನ್ ಡಿಸಿಷನ್ ತಗೊಳ್ಳೋಷ್ಟ್ರ ಮಟ್ಟಿಗೆ ಅವ್ರು ಅದರ. ನೆಕ್ಸ್ಟ್ ಏನೈತೆ, ನೆಕ್ಸ್ಟ್ ಏನು ಮಾಡೋಣ, ಯಾವುದು ಸೆಲೆಕ್ಟ್ ಮಾಡೋಣ, ಅದಾದಮೇಲೆ ಅದಕ್ಕೆ ಕೆರಿಯರ್ ಹೆಂಗಿರುತ್ತೆ, ಸ್ಯಾಲ್ರಿ ಹೆಂಗಿರುತ್ತೆ, ಪ್ಯಾಕೇಜ್ ಹೆಂಗಿರುತ್ತೆ, ಎಷ್ಟು ಬರ್ಬೋದು, ಯಾವ ಥರ ಮಾಡೋದು. PUC ಸೆಕೆಂಡ್ PUC 10th ಮುಗಿಸಿ PUC ಮುಗಿದಿರ್ತಾರ, ಅಷ್ಟು ನಾಲೆಡ್ಜ್ ಐಡಿಯಾ ಬಂದ್ಬಿಟ್ಟಿರುತ್ತೆ. ಕೆಲವ್ರು ಸಜೆಷನ್ಗಳು ಕೇಳ್ತಿರ್ತಾರೆ. ನಾವು ಕಂಪ್ಲೀಟ್ ಡಿಗ್ರಿ ಮುಗಿಸಿದ್ರು ಕೂಡ ಬ್ಯಾಂಕಿಂಗ್ ಎಕ್ಸಾಮ್ ಮಾಡೋಣ, ಯಾವುದಾದ್ರೂ ಕಾಂಪಿಟೇಷನ್ ಎಕ್ಸಾಮ್ ಬರೆಯೋಣ, ಇಲ್ಲ ಯಾರನ್ನ ಕೇಳೋಣ, ಇಷ್ಟೇ ಲೆವೆಲಿಗೆ ನಾವಿದ್ವಿ. ಏನು ಚೇಂಜ್ ಆಯ್ತು ಈಗ ಸಡನ್ನಾಗ ಅಂದರೆ ಎಲ್ಲರೂ ಹಣದಿಂದ ಓಡ್ತಿದ್ದಾರ, ಗುರಿಯಿಂದ ಓಡ್ತಿದ್ದಾರ, ಇನ್ನು ಏನು ನಡೆಯೋಕ್ಕೈತೆ, ಅದು ಒಳ್ಳೇದು ಕೂಡ ಗೊತ್ತಿಲ್ಲ, ಕೆಟ್ಟದ್ದು ಕೂಡ ಗೊತ್ತಿಲ್ಲ. ಸೊ ಈ ಥರ ಟಾಪಿಕ್ಗಳ ಮೇಲೆ ಡಿಸ್ಕಸ್ ಮಾಡೋಣ, ಜಸ್ಟ್ ಡಿಸ್ಕಷನ್. ನಿಮಗೇನು ಅನಿಸುತ್ತೆ? ಈಗ ನನಗನಿಸಿದ್ದು ಅದು ನನಗಷ್ಟೇ, ನನ್ನ ಪರ್ಸೆಪ್ಷನ್. ಅದು 100% ತಪ್ಪಾಗಿರ್ಬೋದು, 100% ರೈಟ್ ಆಗಿರ್ಬೋದು, ಇಲ್ಲ 50-50 ಆಗಿರ್ಬೋದು. ಸೊ ಇಂಥವೆಲ್ಲ ಡಿಸ್ಕಸ್ ಮಾಡಿದಾಗ ಮಾತ್ರ ಹೊರಗೆ ಬರ್ತಾವೆ. ಸೊ ಅದಕ್ಕೆ ಹೇಳಿದ್ದೆ ನಾನು,
ಇದು ನಾನು ಕ್ರಿಯೇಟ್ ಮಾಡಿರೋದು ಚಾನಲ್ಲು, ದಿನ ಒಂದೊಂದು ವಿಡಿಯೋ ಹಾಕ್ಬಿಡ್ತೀನಿ, ನೀವು ಫಾಲೋ ಆಗ್ಬಿಡ್ರಿ, ಜ್ಞಾನ ಬಂದ್ಬಿಡುತ್ತೆ ಅಲ್ಲ. ಸೊ ವಿ ವಿಲ್ ಲರ್ನ್ ಟುಗೆದರ್. ಆ ಥರ ಎಲ್ಲಿ ತಪ್ಪಿದ್ರೆ ನೀವು ಹೇಳ್ಬೇಕು, ಎಲ್ಲಿ ಕರೆಕ್ಟ್ ಇದ್ರೆ ನಾನು ಹೇಳ್ತಿರ್ತೀನೋ, ಇಲ್ಲ ಎಲ್ಲಿ ತಪ್ಪಾಗಿದ್ರೆ ನಾನು ಹೇಳ್ತೀನೋ, ಕರೆಕ್ಟ್ ನೀವು ಮಾಡ್ಬೇಕು. ಲೈಕ್ ಲೆಟ್ಸ್ ಬಿಲ್ಡ್ ಕಮ್ಯುನಿಟಿ. ಒಂದು ಸಂಘ ಕಟ್ಟೋಣ. ಸೇಮ್ ಮ್ಯೂಚುವಲ್ ಅಂತಾರಲ್ಲ, ಮ್ಯೂಚುವಲ್ ಮೈಂಡ್ ಸೆಟ್ ಅಂತ ಒಂದು ವ್ಯಕ್ತಿಗಳೆಲ್ಲ ಸೇರಿ ಒಂದು ಕಮ್ಯುನಿಟಿ ಕಟ್ಟೋಣ. ಸೊ ಇದು ಎಷ್ಟೇ ದೊಡ್ಡದಾಗಲಿ, ಎಷ್ಟೇ ಚಿಕ್ಕದಿರಲಿ, ಇದ್ರ ಬಗ್ಗೆ ಜಸ್ಟ್ ಮಾತಾಡೋಣ, ಅವೇರ್ನೆಸ್ ಮೂಡಿಸೋಣ. ನಾವೇನು ಮಾಡೋದು ಬೇಕಿಲ್ಲ, ನಾವು ರೋಡಿಗಳೇನು ಬೇಕಿಲ್ಲ, ನಾವು ರೋಡಿಗೆ ಹೋಗಿ ಅದು ಮಾಡೋದು ಮಾಡಲ್ಲ. ನಾವು ನಮ್ಮ ಥಾಟ್ ಲೆವೆಲಿಗೆ, ನಾವಿರೋ ಮೈಂಡ್ ಸೆಟ್ಟಿಗೆ, ನಮಗಿರೋ ಏಜ್ಗೆ, ನಮಗಿರೋ ಇಷ್ಟು ವರ್ಷದ ಜ್ಞಾನಕ್ಕೆ ನಾವು ನಮಗೆ ತಿಳಿದಿದ್ದನ್ನ ಆ್ಯಸ್ ಎ ಸ್ವತಂತ್ರ ಏನಂತಾರೆ, ಸ್ವತಂತ್ರ ದೇಶದಾಗ ನಮಗೆ ವಾಕ್ ಸ್ವಾತಂತ್ರ್ಯ ಅಂದರೆ ಮಾತನಾಡುವ ಹಕ್ಕು ಅನ್ಕೊಳ್ಳಿ. ಸೊ ಅದನ್ನು ನಾವು ಮಾಡೋಣ. ಕೆಲವರಿಗೆ ಹೌದಲ್ಲ ಅನಿಸ್ಬೋದು, ಕೆಲವರಿಗೆ ನೀನು ಏನೇನೋ ಹೇಳಕತ್ತೀವಿ, ನಿನಗೆ ಅರ್ಥ ಆಗೋದು ಅನ್ಬೋದು. ಅದನ್ನೇನು ಹೇಳ್ತಿರೋದು, ಸಿಮಿಲರ್ ಮೈಂಡ್ ಸೆಟ್ಟು, ಸಿಮಿಲರ್ ಥಾಟ್ ಇದ್ದರೆ ನಾನು ಹಿಂಗೆ ಹೇಳಿದ್ದು ನಿಮ್ಮ ಮೈಂಡಿಗೆ ಹಿಂಗೆ ಹೋಗ್ಬಿಡುತ್ತೆ. ಇಲ್ಲ ನೀವು ಕಾಮೆಂಟ್ ಹಾಕಿರೋದು ನನ್ನ ಮೈಂಡಿಗೆ ಹಿಂಗೆ ಬಂದ್ಬಿಡುತ್ತೆ. ಯಾವಾಗ ಮ್ಯಾಚ್ ಆಗಿಲ್ಲ, ಫಾಲೋ ಮಾಡೋಕ್ಕೆ ಇಂಟ್ರೆಸ್ಟ್ ಕೂಡ ಬರೋಂಗಿಲ್ಲ. ಸೊ ನಾವು ಲೆಟ್ಸ್ ಕಾನ್ಸಂಟ್ರೇಷನ್ ಆನ್ ಯಾವ ಥರ ನಾವು ಸಂಘ ಕಟ್ಟೋಣ, ಸಂಘ ಬೆಳೆಸೋಣ. ಇದೇ ಮೇನ್. ಇದಕ್ಕೊಂದು ದಿನ ಒಳ್ಳೆ ಸಂಘದ ಹೆಸರು ಕೂಡ ಇಡೋದು, ಈ ಸಂಘನೋ ಆ ಸಂಘನೋ ಈ ಸಂಘನೋ ಅಂತ. ಸೊ ಇದು ನನ್ನ ಪ್ಲ್ಯಾನ್. ಯಾವ ಥರ ಹೋಗುತ್ತೋ, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಸೊ ಅದೇ ಹೇಳ್ತಿದ್ನಲ್ಲ, ನೀವು ಇಲ್ಲಿದ್ದೀರಿ ಅಂತ ಬೋರ್ಡ್ ನೋಡಿದೆ ನಾನು ಮೆಟ್ರೋದಾಗ. ನಮ್ಮ ದೇಶ ಎಲ್ಲಿದೆ, ವಿವಿಧ ಆಸ್ಪೆಕ್ಟ್ನಾಗ ನಮ್ಮ ದೇಶ ಎಲ್ಲಿದೆ ಅಂದರೆ ಆರ್ಥಿಕತೆಯಲ್ಲಿ ಎಲ್ಲಿದೆ, ವರ್ಲ್ಡ್ನ ಕಂಪೇರ್ ಮಾಡಿದ್ರೆ ಪೊಲ್ಯೂಷನ್ನಾಗ ಹೆಂಗೈತೆ, ಪವರ್ನಾಗ ಹೆಂಗೈತೆ, ಇನ್ನೇನು ಆಯಾಮಗಳು ಲೈಕ್ ಜೆಂಡರ್ ಈಕ್ವಾಲಿಟಿದಾಗ ಹೆಂಗೈತೆ, ಅಫ್ಕೋರ್ಸ್ ಡಿಫ್ರೆಂಟ್ ಆಯಾಮ, ಕರಪ್ಷನ್ನಾಗ ಹೆಂಗೈತೆ, ನಮ್ಮ ಇದೇನು, ನಮ್ಮ ಕಾಂಟ್ರಿಬ್ಯೂಷನ್ ಏನು, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ಜಸ್ಟ್ 5 ವರ್ಷಕ್ಕೊಂದು ಸಲ ಬಂದು ಓಟ್ ಹಾಕಿಬಿಡೋದು ಅಷ್ಟೇ ನಮ್ಮ ಜವಾಬ್ದಾರಿನ, ಇನ್ನು ಬೇರೆ ದಿನ ಏನೈತಾ? ಅಥವಾ ಪ್ರತಿ ಸಾರಿ ನಮಗೆ ಏನಾರ ಬೇಕಾದಾಗ ಪ್ರತಿ ಸಾರಿ ರೊಡ್ಡಿಗೆ ಇಳಿದು ಮಾಡ್ಬೇಕಾ? ಯಾಕೆ ಹಿಂಗಾಗ್ಬಿಡ್ತು ಅಂದ್ರೆ ನಮ್ಮ ಕೂಗು ನಾವು ಹೇಳ್ತಿಕ್ಕಂಥರದು ಅವರಿಗೆ ಹೋಗಂಥ ಒಂದು ಕಮ್ಯುನಿಕೇಷನ್ ಇಲ್ಲನಾ. ಅಂದರೆ ಮಿಡಿಲಲ್ಲಿ ಇರೋ ಮೀಡಿಯಾಗಳು ಅಥವಾ ಯಾವುದೇ ಒಂದು ಮಾಧ್ಯಮ ನಮಗೆ ಸಪೋರ್ಟ್ ಮಾಡ್ಬಿಡ್ರ, ಏನು ಅವ್ರಿಗೆ ಸಪೋರ್ಟ್ ಮಾಡ್ಬಿಡ್ರ? ಸಿ ಒಂದು ಕಮ್ಯುನಿಕೇಷನ್ ಆಗ್ಬೇಕಂತಾರೆ ಒಂದು ಫೋನು, ನಾನು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ, ಹಿಂಗೆ ಆಯ್ತು ನೋಡಲೆ, ಹಿಂಗೆ ಆಯ್ತು ನೋಡಲೆ, ಅವನಿಗೆ ಅರ್ಥ ಆಯ್ತು, ನಾನು ಹೇಳಿದೆ, ಮಿಡಿಲು ಫೋನು. ಸೊ ನಾವು ಓಟ್ ಹಾಕಿದ ಮೇಲೆ ನಮ್ಮ ಅಳಲು ಏನು, ನಮ್ಮ ಕೋರಿಕೆ ಏನು, ನಮ್ಮ ಡಿಮ್ಯಾಂಡ್ ಏನು, ನಮ್ಮ ಪ್ರಾಬ್ಲಮ್ಸ್ ಏನು, ನಾವು ಸರ್ಕಾರಕ್ಕೆ ಕೇಳ್ಬೇಕು. ಈ ಸರ್ಕಾರ ಕೇಳ್ತಕ್ಕಂತಹ ಪ್ಲ್ಯಾಟ್ಫಾರ್ಮ್ಗಳು ಯಾವುವು, ಏನು ಹಾಕತೈತೆ, ಇಲ್ಲಿ ಏನು ನಡೆಯತೈತೆ ಅಂತ ಅವ್ರಿಗೆ ತಿಳಿಸಿದಾರು. ಅವ್ರ ಮ್ಯಾಲಿದ್ದು ಹಿಂಗೆಲ್ಲ ನೋಡ್ಬಿಟ್ರೆ ಒಂದು ಹದ್ದು ವೀಕ್ಷಣೆ ಏನಂತಾರೆ ಅದನ್ನು, ಈಗಲ್ ವ್ಯೂವ ಹಿಂಗೆ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತಾ? ಇನ್ನು ಯಾರಾದ್ರೂ ತಿಳಿಸ್ಬೇಕಾ? ತಿಳಿಸೋರೇ ಮೀಡಿಯಾದವರ? ಗೊತ್ತಿಲ್ಲ. ಈವನ್ ಮೀಡಿಯಾದವ್ರ ಮೇಲೆ ಕೂಡ ತುಂಬ ಟ್ರೋಲ್ಸ್ ಬರ್ತಿರ್ತಾವೆ, ಅವ್ರಂಗ ಇವ್ರು ಹಿಂಗ. ಎಷ್ಟೇ ಟ್ರೋಲ್ಸ್ ಬರಲಿ, ಎಷ್ಟೇ ಇದು ಬರಲಿ, ಸೊ ಮೀಡಿಯಾ ಹ್ಯಾಸ್ ದಟ್ ಪವರ್. ಮೀಡಿಯಾ ಅವ್ರಿಗಿರೋ ಪವರು ಅದಷ್ಟೇ ಅದು. ಸೊ ಮೇ ಬಿ ಅವ್ರ ಕಮಿಟ್ಮೆಂಟು, ಅವ್ರ ಎಂಪ್ಲಾಯೀಸಿಗೆ ಸ್ಯಾಲ್ರಿ, ಅವ್ರು ಬೆಳೆಸೋಕ್ಕೆ ಏನೇನೇನು ಇರ್ತಾವೆ ಸಣ್ಣ ಪುಟ್ಟ. ಸೊ ವಿ ವಿಲ್ ನಾಟ್ ಗೋ ಇನ್ ಟು ದಟ್ ಡೀಪ್. ಬಟ್ ಸ್ಟಿಲ್ ಐ ಬಿಲೀವ್ ಇನ್ ಮೀಡಿಯಾ ಅಂದರೆ ಟಿವಿ9, ಪಬ್ಲಿಕ್ ಟಿವಿ, ಇವೇ ಸ್ವರ್ಣ ನ್ಯೂಸ್ ಚಾನಲ್, ಅವೇ ಅಲ್ಲ. ನ್ಯೂಸ್ ಅಂತ ಬಿಟ್ಟರು ಮೀಡಿಯಾ ಅಂದರೆ ಈಗ ಸೋಷಿಯಲ್ ಮೀಡಿಯಾ, ಈ ಸೋಷಿಯಲ್ ಮೀಡಿಯಾ ಕೂಡ ಒಂದು ಮೀಡಿಯಾನೇ. ಸೊ ನಾವು ಡಿಸ್ಕಸ್ ಮಾಡ್ತೀವಿ, ನಮ್ಮ ಸಂಘದಾಗ ಡಿಸ್ಕಸ್ ಮಾಡ್ತೀವಿ. ಇದು ಎಷ್ಟು ದೊಡ್ಡದಾಗಿ ಬೆಳಿತೈತೋ, ಎಷ್ಟು ಇದು ಬೆಳಿತೈತೋ ಅಷ್ಟರ ಮಟ್ಟಿಗೆ ಅದು ಡಿಸ್ಕಸ್ ಆದಂಗೆ. ಸೊ ನಾವು ಈಗ ಊರುಗಳಾಗ, ಹಳ್ಳಿಗಳಾಗ ಏನು ಫೋನಿಂದ ಇಲ್ಲಿ ಇದ್ದಾಗ ಗಿಡಗಳ ಕೆಳಗ, ಅಲ್ಲಿ ಗುಡಿ ತಕ್ಕ, ಅಲ್ಲಿ ಇಲ್ಲಿ ಸುಮ್ಮನೆ ಸ್ಕೂಲ್ಗೆ, ಕಾಲೇಜ್ದಾಗ ಚಾಯ್ ಕುಡ್ಕೊಂತ
ಹಿಂಗೆ ಡಿಸ್ಕಸ್ ಮಾಡ್ತಿರ್ತಾರೆ ಹಳೆ ಜನ್ರೇಷನ್. ಸೊ ನಮ್ಮ ಜನ್ರೇಷನ್ ಬಂದಾಗ ಸ್ವಲ್ಪ ಓಕೆ ಮೊಬೈಲ್ಗಳೆಲ್ಲ ಬಂದು ನಾವು ಅವಾಗ ಮಾತಾಡ್ತಿರ್ತೀವಿ. ಬಟ್ ಇತ್ತೀಚೆಗೆ ನೋಡ್ತಿದ್ರೆ ಮಾತಾಡಂಗಿಲ್ಲ ಅದ್ರ ಬಗ್ಗೆ. ಇವ್ರು ಹಿಂಗಾದ್ರು, ಇವ್ರು ಇದಕ್ಕಾದ್ರು, ಇವ್ರು ಇದು ಸರಿ ಮಾಡುವಲ್ಲ, ಇದು ಬರೀ ನಾವು ನೋಡ್ತಾನೆ ಇದೀವಿ. ಜಸ್ಟ್ ಕನ್ಸಂಪ್ಷನ್ ಜಾಸ್ತಿ ಆಗ್ಬಿಟ್ಟತ್ತೆ. ಸುಮ್ಮನೆ ನೋಡೋದು, ಓಕೆ ಇವ್ನು ಹಿಂಗೆ ಮಾಡಕತ್ತಾರಂತೆ ಅಂದರೆ 100 ಜನದಾಗ ಒಬ್ಬನ್ ರೈಸ್ ಮಾಡ್ತಾನ, 9 ಜನ ನೋಡ್ತಾನೆ, ಅಲ್ಲ 90 ಜನ ನೋಡ್ತಾನೆ. ಹೆಂಗಿದು? ಸೊ ರೈಸ್ ಅಂದರೆ ಹೌದು, ನಿಮಗೆ ಸರಿ ಅನಿಸಿದ್ರೆ ಸರಿ, ತಪ್ಪು ಅನಿಸಿದ್ರೆ ತಪ್ಪು. ಅದೇ ಹೇಳಿದ್ನಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಪರ್ಸೆಪ್ಷನ್ ಇರುತ್ತೆ. ಈಗ ಒಂದು ಪಾರ್ಟಿ ಕರೆಕ್ಟ್ ಮಾಡಿದ್ರು ಅಂತ ಇನ್ನೊಬ್ಬನಿಗೆ ಅನಿಸುತ್ತೆ ಅವ್ರು ಕರೆಕ್ಟ್, ಅವ್ನು ನೋಡಿ ಬಂದಿರೋ ವಾತಾವರಣ, ಅವ್ನು ಬೆಳೆದು ಬಂದಿರೋ ವಾತಾವರಣ, ಅವ್ನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸು, ಹಿಂಗೆ ಜಗತ್ತಾಗ ಅವ್ರು ಹೆಂಗೆ ಪೋರ್ಟ್ರೇ ಮಾಡ್ತಾರೆ. ನನಗನಿಸಿದ ಮಟ್ಟಿಗೆ ನೀನು ಮನ್ಯಾಗ ಕುಂತ್ಕೊಂಡು ಏನು ಥಿಂಕ್ ಮಾಡಬೇಕು ಅನ್ನೋದನ್ನ ಕೂಡ ಮೇಲಿರೋರು ಡಿಸೈಡ್ ಮಾಡ್ತಾರೆ. ಮೇಲಿರೋ ಅಂದ್ರೆ ಮಧ್ಯವರಲ್ಲ, ಸ್ವಲ್ಪ ಕೆಳಗ ಪವರ್ನಾಗಿತ್ತು. ನೀನು ಏನು ಥಿಂಕ್ ಮಾಡಬೇಕು, ಯಾವುದ್ರ ಬಗ್ಗೆ ಥಿಂಕ್ ಮಾಡಬೇಕು, ನಿನ್ನ ತಲೆಗೆ ಯಾವ ಥರದ ವಿಷಯಗಳು ಹೋಗ್ಬೇಕು ಅನ್ನೋದನ್ನ ಕೂಡ ಡಿಸೈಡ್ ಮಾಡೋರು ಬೇರೆ ಇರ್ತಾರೆ. ಅಂದ್ರೆ ನೀನೇನು ಎಕ್ಸೆಪ್ಷನ್ ಅನ್ನಪ್ಪ, ನಿನಗೇನು ಬೇರೆ ಥಾಟ್ಕೊಂಡು ಬಂದ್ಬಿಡ್ತಾವ ಅಲ್ಲ. ಎಕ್ಸಾಂಪಲ್ ಹೇಳಕತ್ತೀನಿ ನಾನು, ನನಗೂ ಅವಾಗ ಬಂದಿರ್ಬೋದು. ಸೊ ನಾವು ಯಾವಾಗ ಬೇರೆ ಆಯ್ತು ಅವ್ರು ಅದ್ರಾಗ ವೆನ್ ಯು ರೈಸ್ ದ ಕ್ವಶನ್ಸ್, ಅಂದರೆ ನೀನು ಯಾವಾಗ ಪ್ರಶ್ನೆಗಳನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಿತ್ತು, ಯಾವ ರೀತಿಯಿಂದ ಅಂತಂದ್ರೆ ಪ್ರಶ್ನೆಗಳಂದ್ರೆ ಯಾರಿಗೆ ಕೇಳಕತ್ನಲ್ಲ, ನೀವೇ ಪ್ರಶ್ನೆ ಕೇಳ್ರಿ. ಹಿಂಗೆ ಸೋಷಿಯಲ್ ಮೀಡಿಯಾದ ಪ್ರಶ್ನೆ ಕೇಳ್ರಿ, ಹಿಂಗೆ ಯಾಕಿದು ಹೆಂಗಿದು ಅಂತ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಎಲ್ಲೊಬ್ಬನು ಉತ್ತರ ಕೊಡಲೇಬೇಕು. ಅವ್ರನ್ನಿರೋರೇ ಉತ್ತರ ಕೊಡಬೇಕಂತೇನಿಲ್ಲ, ಅವರೇ ಕೊಡಂಗಿಲ್ಲ. ಸೊ ಈಗ ಸಿಸ್ಟಮ್ಯಾಟಿಕ್ ಬಂದ್ಬಿಟ್ರೆ ನಾವು ಫಸ್ಟಿಂದ ನನಗೊಂದು ಪ್ಲಾನ್ ಐತೆ. ಈ ಕಾನ್ಸ್ಟಿಟ್ಯೂಷನ್ನು, ಸಂವಿಧಾನ, ಪೌರನೀತಿ ಇದೆಲ್ಲ 10ನೇ ಕ್ಲಾಸ್ನಾಗ 8ನೇ ಕ್ಲಾಸ್ನಾಗ ಸಬ್ಜೆಕ್ಟ್ ಇದ್ವಲ್ಲ, ಅವ್ರನ್ನೆಲ್ಲ ಒಂದ್ಸಲ ಹಿಂಗೆ ಮೆಲುಕಾಯಿ ಬಂದ್ಬಿಡೋಣ ಅಂತ. ಏನು ರೈಟ್ಸ್ ಏನು, ಈ ಪ್ರಜಾಪ್ರಭುತ್ವ ಹೆಂಗೆ ಹುಟ್ಟಿಗಂತು, ಈ ಪ್ರಜಾಪ್ರಭುತ್ವದಾಗ ಪ್ರಜೆಯ ಕರ್ತವ್ಯ ಏನು, ಅವನ ಹಕ್ಕುಗಳೇನು, ಅವನ ಒಂದು ಅಧಿಕಾರಗಳೇನು, ಈ ಥರದಿಂದ ಬೇಸಿಕ್ ಅಂತ ಬಂದರೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಜನಕ್ಕೆ ಗೊತ್ತಿರಲಾರ್ದೇನಾಯ್ತು, ಅವರಿಗೆಲ್ಲ ಗೊತ್ತು. ಇದನ್ನೆಲ್ಲ ನೋಡಿ ಬಂದು ಸಾಕಾಗಿ ವರ್ಷದ್ದು ಅವನು ಬಂದರೆ ಏನು ಎಲ್ಲ ಇಷ್ಟೇ ಅಂತ ಫಿಕ್ಸ್ ಆಗಿ ಕುಂತ್ಕೊಂಡ್ಬಿಟ್ರ. ನನಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಚೂಸ್ ಮಾಡ್ಬೇಕಾದ್ರೆ 2-3 ರೀತಿಯಿಂದ ವ್ಯಕ್ತಿಗಳಿರ್ತಾರೆ. ಒಂದು, ನನಗೇನು ಗೊತ್ತಿಲ್ಲ, ನಾನು ಇವ್ರ ಇನ್ಫ್ಲುಯೆನ್ಸ್ ನೋಡಿ ನಾನು ಓಟ್ ಹಾಕತ್ತೀನಿ, ಇವ್ರನ್ನ ಗೆಲ್ಸಕತ್ತೀನಿ. ಇದು ಒಂದು ನನಗೆಲ್ಲ ಗೊತ್ತತ್ತೆ, ನನ್ನ ಅಂದಾಜಿನ ಪ್ರಕಾರ ಇವ್ರು ಬಂದರೆ ಒಳ್ಳೆಯದು, ಅದಕ್ಕೋಸ್ಕರ ನಾನು ಇವ್ರಿಗೆ ಓಟ್ ಹಾಕತ್ತೀನಿ. ಇದು ಒಂದು ಗ್ರೂಪು, ಕರೆಕ್ಟ್ ಗ್ರೂಪು. ಇನ್ನೊಂದು, ನನಗೆಲ್ಲ ಗೊತ್ತೈತಿ, ಇವ್ರು ಬಂದರು ಅಷ್ಟೇ ಬರ, ಇವ್ನು ಬಂದರು ಅಷ್ಟೇ ಬರ, ಇವ್ನು ಯಾರೋ ಹೊಸ್ದಾಗಿನ್ನ ಚಿಗರಕತ್ತಾನ, ಮೇ ಬಿ ಹೋಪ್ ಇರ್ಬೋದು, ಬಟ್ ನಾನು ಹಾಕಿದ್ರು ವೇಸ್ಟು. ನನ್ನಂತವ್ರು ಥಿಂಕ್ ಮಾಡೋರು ಎಷ್ಟು ಜನ ಇದಾರ? ಇಲ್ಲಿ ಬರುವಂಥ ಕ್ವಶನ್ನೇ ನನ್ನಂಥವ್ರು ಎಷ್ಟು ಜನ ಥಿಂಕ್ ಮಾಡ್ತಾರೆ ಹಿಂಗೆ ಅನ್ಕೊಂಡು ನೀವು ಇಗ್ನೋರ್ ಮಾಡಿ ಆ 3rd ಯಾರೋ ಬರ್ತಾನ ಒಳ್ಳೇದೇನ ಅಂತ ಅನ್ಕೊಂಡ್ರೂ ನೀವು ಹಾಕಲ್ಲ. ಅದನ್ನು ಚೇಂಜ್ ಮಾಡೋಕ್ಕಾಗಿ ಈ ಥರ ಸಂಘಗಳನ್ನು ಮಾಡೋಣ. ಈ ಥರ ಮೈಂಡ್ ಪರ್ಸ್ನಾಲಿಟಿ ಮ್ಯಾಚ್ ಆಗೋಂತಹ ವ್ಯಕ್ತಿಗಳನ್ನ ಹುಡ್ಕೋಣ. ಈ ಕಡೆ ಪಾರ್ಟಿನೂ ಅಲ್ಲ, ಈ ಕಡೆ ಪಾರ್ಟಿನೂ ಅಲ್ಲ, ಇನ್ನೊಂದು ಯಾವುದನ್ನು ಹೊಸ ಪಾರ್ಟಿಗಳಿದಾವ, ಇಲ್ಲ ಹಿಂಗೆ ಇದ್ಬಿಡೋಣ. ಯಾರು ಬಂದರೆ ಏನು, ದೇಶಕ್ಕೆ ಇರೋದೇ 2 ದೊಡ್ಡ ಪಾರ್ಟಿ, ನಮಗೆ ಯಾರು ಬಂದರೆ ಏನು ಅಂತ ಹಿಂಗೆ ಇದ್ಬಿಡೋಣ. ಇಲ್ಲ ಏನಾದರೂ ಪ್ಲ್ಯಾನ್ ಮಾಡೋಣ, ಇಲ್ಲ ಕ್ವಶನ್ಗಳು ರೈಸ್ ಮಾಡೋಣ, ಇದ್ದನ್ನೇ ಸರಿ ಮಾಡೋಣ. ಒಂದು ಕರೆಕ್ಟಾಗಿ ಮೊಸರು ತೊಳೆದು ಕ್ಲೀನ್ ಮಾಡಿಟ್ಟು ಅದರ ಗಡಿಗೆ ಮಾಡಬೇಕು. ಇಲ್ಲಂತಂದರೆ ಹೊಸ ಪಾತ್ರೆನೇ ತರಬೇಕು. ಅಷ್ಟು. ಸೊ ಇರ್ತಾವೆ. ಸೊ ದಿನ ಡಿಸ್ಕಸ್ ಮಾಡ್ಕೊಂತ ಕ್ವಶನ್ಗಳನ್ನ ರೈಸ್ ಮಾಡೋಣ. ಏನು, ಎತ್ತ, ಯಾಕ, ಹೆಂಗ, ಈ ಥರ ಮಾಡ್ತಾ ನಮಗೆ ಒಂದು ಐಡಿಯಾಲಜಿ ಐಡಿಯಾಸ್ ಬರ್ತಾವೆ, ಹೌದಲ್ಲ ಅಂತ. ಸೊ ಒಂದು ಸಣ್ಣ ಕಮ್ಯುನಿಟಿ ಎಷ್ಟು ಜನನ ಇನ್ಫ್ಲುಯೆನ್ಸ್ ಮಾಡ್ಬೋದು ಅಂತ ನನಗೆ ಯಾವಾಗ ಅರ್ಥ ಆಯ್ತು. ಈಗ ಒಬ್ಬ ವ್ಯಕ್ತಿ
ಒಂದು ಲಕ್ಷಲಿಂದ 10 ಲಕ್ಷ ಜನ ಫಾಲೋ ಮಾಡ್ತಿರ್ತಾರೆ. ಅವ್ನು ಹೇಳೋ ಕೇಳ್ತಿರ್ತಾರ, ಅವನು ಈ ಥರ ಪ್ರಾಡಕ್ಟ್ ತಗೋತಾರೆ, ಅವ್ನು ಪ್ರಾಡಕ್ಟ್ ತಗೋತಾರ. ಇಂಥ ಸಣ್ಣ ಪುಟ್ಟಕ್ಕೆ ಇನ್ಫ್ಲೂಯೆನ್ಸ್ ಆಗ್ತಿರ್ತಾರೆ. ಈಗ ಇನ್ಫ್ಲೂಯೆನ್ಸ್ ಅಂದ್ರೆ ಅದಲ್ಲ, ಇನ್ಫ್ಲೂಯೆನ್ಸು ಹಿಂಗೆ ಮಾರ್ಕೆಟ್ ಮಾಡ್ತಿರ್ತಾರೆ, ಇನ್ಫ್ಲೂಯೆನ್ಸ್ ಇರ್ತಾರೆ. ಅವನಿಗೆ ಇನ್ಸ್ಟಾಗ್ರಾಮ್ನಾಗ ಅದು ರೀಲ್ ಆಗ್ತಿರ್ತಾನ, ಅವನಿಗೆ ಇಷ್ಟು ಜನ ಫಾಲೋವರ್ಸ್ ಅಂತ ಕ್ರಿಯೇಟ್ ಆಗಿರ್ತಾರೆ. ಆ ಇಷ್ಟು ಜನ ಫಾಲೋವರ್ಸ್ ಕ್ರಿಯೇಟ್ ಆಗಿರೋಂತೇಳಿ ಯಾವನೋ ಒಬ್ಬನ ಕಂಪ್ನಿ ಅವ್ನ ಪ್ರಾಡಕ್ಟ್ನ ಇವನಿಗೆ ಹೇಳ್ತಾನೆ, ನೋಡಪ್ಪ ನಿನ್ನ ಅಡ್ವರ್ಟೈಸ್ಮೆಂಟು ನೀನು ಹಿಂಗೆ ಮಾಡು, ನಿನ್ನ ಚಾನಲ್ದಾಗ ಎಷ್ಟು ಸೇಲ್ ಆದ್ರೆ ನಾನು ಎಷ್ಟು ಕಮಿಷನ್ ಕೊಡ್ತೀನಿ. ಇದು ಇನ್ಫ್ಲೂಯೆನ್ಸರು. ಇಂಥ ಇವರು ಹಿಂಗೆ ಅರ್ನ್ ಮಾಡೋದು ಬೇಸಿಕಲಿ ಎಲ್ಲರಿಗೂ ಗೊತ್ತಿರೋದು. ಸೊ ಒಬ್ಬ ನಾರ್ಮಲ್ ಇನ್ಫ್ಲೂಯೆನ್ಸರು ನಿನಗೆ ಗೊತ್ತಿರಲಾರ್ದಂಥ ಪ್ರಾಡಕ್ಟ್ಗಳನ್ನು ಕೂಡ ಅದ್ರ ಬಗ್ಗೆ ಹೇಳಿ ಅವನು ಮರಳು ಮಾಡಿನೋ ಅಟ್ಯಾಕ್ ಮಾಡಿನೋ ಆಮೇಲೆ ಮಾರ್ಕೆಟಿಂಗ್, ಇಟ್ಸ್ ಗುಡ್ ವೇ, ಮಾರ್ಕೆಟಿಂಗ್ ಮಾಡಿ ನಿನಗೆ ಸೆಲ್ ಮಾಡ್ತಾನೆ. ಅವನು ಅದರಿಂದ ಹಣ ಕಳಿಸ್ತಾನೆ. ಅವನು 1 ಲಕ್ಷ ಜನದಾಗ 10,000 ಜನಕ್ಕನ್ನು ಸೆಲ್ ಮಾಡ್ತಾನೆ, ಅದರಿಂದ ಕಮಿಷನ್ ಅಂತ. ಸೊ ಇಂಥ ಬರೀ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡೋಕ್ಕೆ ಇಟ್ಕೊಂಡಿರೋಂಥ ಮಾಧ್ಯಮ ನಮಗೆ ಯಾಕೆ ಒಂದು ಒಳ್ಳೆ ಕೆಲಸಗಳನ್ನ, ಒಳ್ಳೆ ಕೆಲಸನೂ ಕೆಟ್ಟ ಕೆಲಸನೂ ಅಲ್ಲೇ ಜಸ್ಟ್ ನಾನು ಹೇಳಿದ್ನಲ್ಲ, ಒಂದು ಸಂಘ ಕಟ್ಟಾಕ, ಒಂದು ಐಡಿಯಾಲಜಿನ ಶೇರ್ ಮಾಡ್ಕೊಳಕ, ಒಂದು ಈ ಥರ ಮಾಡೋಕ್ಕೆ ಯಾಕೆ ಯೂಸ್ ಮಾಡ್ಕೊಬಾರ್ದು ನಾವು. ಒಳ್ಳೆ ಒಳ್ಳೆ ಮಾತು, ಒಳ್ಳೆ ಬೆಳವಣಿಗೆ, ಒಳ್ಳೆ ಇದು ಹಂಗಂತ ನಾವು ಡೈರೆಕ್ಟ್ 24x7 ಇದೇ ಇಟ್ಕೊಂಡು ಕೂತ್ಕೊಂಡ್ಬಿಡೋದಲ್ಲ. ಸೊ ಜಸ್ಟ್ ನಮ್ಮ ದೈನಂದಿನ ಚಟುವಟಿಕೆಗಳಾಗ ನಾವು ಇರತಕ್ಕಂಥ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಭಾಷೆ ಬಗ್ಗೆ, ಇಲ್ಲ ಏನಾದ್ರು ಒಳ್ಳೇದು ಕೆಟ್ಟದು ನಾವು ಮಾತಾಡ್ಲಿಕ್ಕೆ, ದೇಶ ಅಂದರೆ ಹೇಳ್ತಾರಲ್ಲ, ದೇಶ ಅಂದರೆ ಇಲ್ಲಿರೋ ಜಾಗ ಅಲ್ಲ, ದೇಶ ಅಂದರೆ ಇಲ್ಲಿರೋ ಪ್ಲೇಸ್ ಅಲ್ಲ, ದೇಶ ಅಂದರೆ ಇದು ಮಣ್ಣಲ್ಲ, ದೇಶ ಅಂದರೆ ಜನಗಳೇ ದೇಶ. ಜನ ಅಂದರೆ ನಾವೇ ಮಾತಾಡ್ಲಿಕ್ಕರೆ ಯಾರು ಮಾತಾಡ್ತಾರ? ನಮ್ಮದೊಂದು ಚಿಕ್ಕ ಅಳಿಲು ಸೇವೆ, ಈ ಥರನ್ನ ಅನ್ಕೋಬೋದು. ಸೇವೆ ಆ ಸೇವೆ ಅಂತಂದಾಗ ಕೂಡ ಬರ್ತದೆ. ಸೇವೆ ಅಂತಂದಾಗ ಇನ್ನೊಂದು ಏನು ಬರ್ತಂತಂದರೆ, ಈ ರಾಜಕೀಯದವರು ಇರ್ತಾರಲ್ಲ, ರಾಜಕಾರಣಿಗಳು ಅಂತಾರಲ್ಲ, ಅವರು ಓಟ್ ಕೇಳ್ಕೊಂಡು ಅವರು ನಮ್ಮ ರೊಕ್ಕ ಹಂಚಿ ಅಮಿಷ ಒಡ್ಡಿ ಏನೇನೋ ಮಾಡಿ ಓಟ್ ಅಂತ ಹಾಕ್ಸ್ಯಂತಾರ. ಹಾಕಿದ್ಮೇಲೆ ಅವ್ರಿಗೆ ಕೂಡ ಇಷ್ಟು ಸ್ಯಾಲ್ರಿ ಅಂತ ಬೀಳುತ್ತೆ. ಓಕೆ, ಇಷ್ಟು ಸ್ಯಾಲ್ರಿ ಅಂತಲೂ ಬೀಳ್ತತೆ, ಇಷ್ಟು ಎಕ್ಸ್ಪೆನ್ಸಸ್ ಖರ್ಚು ಅಂತ ಬೀಳ್ತತೆ, ಎಲ್ಲನೂ ಇರ್ತತೆ. ಆದರೂ ಅವರು ನಾವು ಸೇವೆ ಮಾಡಕತ್ತೀವಿ ಅಂತ ಹೇಳ್ತಾರೆ. ಒಂದು ಸೇವೆ ಅಂದರೆ ಜನರಲ್ ಆಗಿ ಹೇಳ್ಬೇಕಂತಂದರೆ, ನೀನು ಯಾವುದೇ ರಿಟರ್ನ್ ಅಪೇಕ್ಷೆ ಪಡದೆ ನೀನು ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೆ ಅದನ್ನು ಸೇವೆ ಅಂತಾರೆ. ಸೊ ನೀನು ಸ್ಯಾಲ್ರಿ ಇಸ್ಕೊಬೇಕತ್ತಿ, ಪವರು ನಿನ್ನ ಹತ್ರ ಐತಿ, ಅಧಿಕಾರ ನಿನ್ನ ತಕ್ಕ ಐತೆ, ಮಾಡ್ಬೇಕಾದಂಥ ಕರ್ತವ್ಯಗಳು ನಿನ್ನ ತಕ್ಕದಾವ. ಸೊ ಇದು ಸೇವೆ ಅಂತಾರಂದ್ರೆ, ಬಟ್ ಅದು ಇಷ್ಟು ದಿಲ್ಲಿಂದ ಬಂದ್ಬಿಟ್ಟತ್ತೆ, ನಾವು ಸೇವೆ ಮಾಡ್ತೀವಿ ಅಂತ. ಸೊ ಇದನ್ನ ನಮ್ಮ ಮೈಂಡಲ್ಲಿ ತೆಗೆದು ಜಸ್ಟ್ ಬಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಕೊಂತ ಹೋದರೆ ಅವ್ರಿಗೆ ಏನು ಸೌಲಭ್ಯಗಳು ಬರ್ತವೆ, ಎಲ್ಲನೂ ಬರ್ತದೆ. ಏನು ಬರ್ತದೆ ಅದ್ರ ಮೇಲೆ ಮತ್ತೆ 25 to 30%, 40% ಇದೆಲ್ಲ ಬಿದ್ದು ಅದು ಜಗ್ಗಿ ಡಿಸ್ಕಸ್ ಮಾಡೋದವ. ಈಗ ಜಸ್ಟ್ ಸರ್ಫೇಸ್ ಲೆವೆಲಿಗೆ ಇರೋದು, ಫುಲ್ಲು ಡೆಪ್ತ್ ಹೋಗೋಷ್ಟರ ಮಟ್ಟಿಗೆ ನಾವೇನಿಂದ ಏನು ಕಂಡುಹಿಡಿದಿಲ್ಲ, ಇನ್ನೂ ನಮಗೂ ಗೊತ್ತಿಲ್ಲ. ಸೊ ಅದೇ ನಾನು ಹೇಳಿದ್ನಲ್ಲ, ಜಸ್ಟ್ ಡಿಸ್ಕಸ್ ಮಾಡೋದು, ನಾವೆಲ್ಲಿದ್ದೀವಿ, ನಮ್ಮ ರೈಟ್ಸ್ ಏನು, ನಮ್ಮ ಒಂದು ಹಕ್ಕುಗಳೇನು, ಎರಡೂ ಒಂದಲ್ಲ. ಸೊ ಈ ಥರ ನಾವು ಏನು ಮಾಡಬಹುದು, ಮಾಡಿದರೆ ಏನಾಗ್ಬೋದು ಅಂತ ಒಂದು ಡಿಸ್ಕಷನ್, ಒಂದು ಯು ಕ್ಯಾನ್ ಸೇ ಒಂದು ಹಳ್ಳಿ ಕಟ್ಟೆ ಅಂತಾರಲ್ಲ, ಹಳ್ಳಿಗ ಕೂತ್ಕೊಂಡು, ಇಲ್ಲ ಗುಡಿತಾಗ ಕೂತ್ಕೊಂಡು, ಇಲ್ಲ ಎಲ್ಲನ ಮಸೀದಿ ಮುಂದೆ ಕೂತ್ಕೊಂಡು, ಇಲ್ಲ ಸುಮ್ಮನೆ ಚರ್ಚೆ ಮಾಡ್ತಿರ್ತಾರಲ್ಲ, ಅವ್ರು ಹಂಗಂತಪ್ಪ ಇವ್ರು ಹಿಂಗಂತಪ್ಪ, ಅದರಿಂದ ಯೂಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಲೆಟ್ಸ್ ಡಿಸ್ಕಸ್. ಆ ಒಂದು ಇದು ಕೂಡ ಕಳ್ಕೊಂಬಿಟ್ಟಿವಿ ನಾವು. ಆ ಒಂದು ಬೇರೆಯವ್ರ ಬಗ್ಗೆ ಮಾತಾಡಿ ಖುಷಿ ಪಡ್ತಿದ್ವಲ್ಲ, ಅದನ್ನು ಕೂಡ ಕಳ್ಕೊಂಬಿಟ್ಟಿವಿ. ಅಷ್ಟರ ಮಟ್ಟಿಗೆ ಲೈಫ್ನಾಗ ಬಿಸಿ ಶೆಡ್ಯೂಲ್ ಆಗಿ ಯಾಕೆ ಹಿಂಗಾಗ್ಬಿಟ್ಟಿವಿ ನಾವು. ಥರ ಬೆಳಗ್ಗೆ ಎದ್ದಳು, ಸ್ನಾನ ಮಾಡೋ, ಆಫೀಸಿಗೆ ಹೋಗು, ಬಾ, ಊಟ ಮಾಡೋ, ಮಕ್ಕಳು ಕ್ಲಾಸ್ ಬಗ್ಗೆ ಅಲ್ಲ. ಓಕೆ, ದುಡಿಯಕತ್ತೀವಿ, ಹಿಂಗೆ ವಯಸ್ಸಾಗ ಸುಮ್ಮನೆ ಕುತ್ಕೊಂತೀವಿ, ಬರೋಕ್ಕಲ್ಲ. ಹೀಗಂತ ಅಪ್ಪ ಅಮ್ಮ ಆಸ್ತಿ ಗಟ್ಟಿಗೆನ ಮಾಡಿಟ್ಟಿಲ್ಲ, ಮೇಂಟೈನ್ ಮಾಡ್ಬೇಕು.
ಎಷ್ಟಿದ್ರೂ ಖರ್ಚು ಮಾಡೋಂಗಿಲ್ಲ, ಹಾಗಂತ ಸುಮ್ಮನೆ ಕುಂದ್ರಂಗಿಲ್ಲ. ಇಂಥವು ಲಕ್ಷ ಫಿಲಾಸಫಿಗಳಿದಾವ, ಏನೋ ಒಂದು ಹಂಗದೀವಿ. ಸೊ ನಾವು ಯಾವುದಕ್ಕೋಸ್ಕರ ಹೋರಾಡಬೇಕು, ನಾವು ಯಾವುದಕ್ಕೋಸ್ಕರ ಬಡದಾಡಬೇಕು? ನಮಗೆ ಸಂತೋಷಗಳೇ ಮುಖ್ಯನಾ, ಅಥವಾ ನಮಗೆ ಆರೋಗ್ಯನೇ ಮುಖ್ಯನಾ, ನಮಗೆ ಭಾರತದ ಆರ್ಥಿಕತೆಯೇ ಮುಖ್ಯನಾ? ನಾವು ಭಾರತದ ಬೆಳವಣಿಗೆ ಬಗ್ಗೆ ನೋಡ್ಬೇಕಾ, ನಮ್ಮ ಸ್ವಂತ ಬೆಳವಣಿಗೆ ಬಗ್ಗೆ ನೋಡ್ಬೇಕಾ, ಅಥವಾ ನಮ್ಮ ಸಂತೋಷಗಳನ್ನ ನೋಡ್ಬೇಕಾ? ಇಲ್ಲ ನಮ್ಮ ಮನೆಗಳನ್ನು ನೋಡ್ಕೊಂಬಿಟ್ರೆ ಸಾಕ? ನಮ್ಮ ಮನೆಗಳನ್ನು ನೋಡ್ಕೊಂಬಿಟ್ರೆ ಅದು ಇಂಡೈರೆಕ್ಟ್ ಆಗಿ ದೇಶಕ್ಕೆ ಉದ್ಧಾರ ಆಗೋಂತಹದ್ದು ಏನಾಗತ್ತ? ನಾವು ನಮ್ಮ ವಾಯ್ಸನ್ನ ರೈಸ್ ಮಾಡ್ಬೇಕಾ? ಈ ಥರ ಪ್ರತಿ ಒಂದು ಯಾವುದೋ ಒಂದು ಟಾಪಿಕ್ಕು, ಯಾವುದೋ ಒಂದು ನೆನಪಾದಾಗ ಸೊ ಹೇಳ್ತೀರಿ. ನೀವು ಕೂಡ ಈ ಟಾಪಿಕ್ಕು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ಗಳನ್ನ ಹಾಕ್ತಿರ್ರಿ. ಈ ಟಾಪಿಕ್ಕು ಯಾವುದನ್ನೇ ಇರಲಿ, ಸುಡಗಾಡ ಸಿದ್ದನ ಮಠ ಇರಲಿ, ಹಿಂಗೆ ಕಾಮೆಂಟ್ನಾಗ ಹಾಕಿ ಈ ಥರ ಟಾಪಿಕ್ ಮಾತಾಡೋಣ. ಸುಮ್ಮನೆ ಒಂದು ಟಾಪಿಕ್ ಹಿಂಗೆ ಬರ್ತತೆ, ಅದ್ರ ಬಗ್ಗೆ ಮಾತಾಡೋಣ. ನೀವು ಅದರದ್ದು ಕಾಮೆಂಟ್ನ ಮುಖಾಂತರ ನೀವು ಕಳಿಸಿ, ನಾವೆಲ್ಲ ಡೀಟೇಲ್ ಮಾಡೋಣ. ಒಂದು ಕಮ್ಯುನಿಕೇಷನ್ ಅಷ್ಟೇ. ಜಸ್ಟ್ ಡಿಸ್ಕಷನ್ ಅಂತಂದ್ರೆ ನೀನೊಂದೇಳಿ ನಾನು ಹಿಂಗೇ ಹೋಗೋದಲ್ಲ. ನನ್ನ ಒಪಿನಿಯನ್ನು ಒಂದು ಟಾಪಿಕ್ ಮೇಲೆ, ನಿಮ್ಮ ಒಪಿನಿಯನ್ ಅದೇ ಟಾಪಿಕ್ ಮೇಲೆ ಕಾಮೆಂಟ್ ಮುಖಾಂತರ ಸಿಂಪಲ್, ಮುಗೀತು. ಮುಗೀತು. ನೆಕ್ಸ್ಟ್ ಈ ಥರ ಪ್ಲ್ಯಾನ್ ಮಾಡೋಣ. ಸೊ ನೋಡೋಣ ಹೆಂಗೆ ಹೋಗುತ್ತೆ, ಯಾವ ಥರ ಹೋಗುತ್ತೆ. ದಿನ ಸ್ವಲ್ಪ ಏನು ಖಾಲಿದ್ದೀವಿ, ದಿನ ಒಂದು 30 ಸೆಕೆಂಡಿಂದ 40 ಸೆಕೆಂಡಿಂದ ಒಂದು ದಿನ ಒಂದೊಂದು ಪ್ಲ್ಯಾನ್ ಮಾಡೋಣ. ನೋಡೋಣ ಇದು ಎಲ್ಲಿಗೆ ಹೋಗುತ್ತೆ. ಹಿಂಗೆ ಮಾತಾಡಕತ್ತಿ, ಎಷ್ಟು ಮಾತಾಡಕತ್ತಿ, ಇವಾಗ ಎಲ್ಲಿ ಕಟ್ ಮಾಡಿ ಯಾವುದು ಹಾಕ್ಬೇಕು, ಇಷ್ಟು ಎಷ್ಟು ಹಾಕ್ಬೇಕು, ಅದೇ ಕನ್ಫ್ಯೂಷನ್. ನೋಡೋಣ.